ಶ್ರೀ MS ದಿವಾಕರ್ ಅವರ ಆಗಮನವಾಗ್ತಾ ಇದೆ. ಎಲ್ಲ ಕ್ರೀಡಾಪಟುಗಳು ಜೋರಾದ ಚಪ್ಪಾಳೆ ಮೂಲಕ ಗಣ್ಯರನ್ನ ಇದೀಗ ಈ ಒಂದು ಕ್ರೀಡಾಕೂಟಕ್ಕೆ ಸ್ವಾಗತವನ್ನು ಬಯಸೋಣ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ರಾಜ್ಯ ಅದ್ದೂರಿಯ ಕ್ರೀಡಾಕೂಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದೀಗ ಜ್ಯೋತಿ ಬೆಳೆಸುವ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದಾರೆ. ನಾವು ನೀವೆಲ್ಲರೂ ಕೂಡ ಚಪ್ಪಾಳೆ ಮೂಲಕ ಈ ಸಂಭ್ರಮದಲ್ಲಿ ಭಾಗಿಯಾಗೋಣ. बोलो भारत माता की, बोलो भारत माता की. ಸರ್ಕಾರಿ ನೌಕರರ ಸಂಘಕ್ಕೆ, ಸರ್ಕಾರಿ ನೌಕರರ ಸಂಘಕ್ಕೆ. ಮಾನ್ಯರು, ನಮ್ಮ ಹೆಮ್ಮೆಯ ಕ್ರೀಡಾಕೂಟವನ್ನು ತಮ್ಮ ಅಮೃತ ಹಸ್ತದಿಂದ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ನಿಜ ಕೂಡ ಅತ್ಯಂತ ಸಂಭ್ರಮದ ಕ್ಷಣ. ಮಾನ್ಯ ಜಿಲ್ಲಾಧಿಕಾರಿಗಳು ಇದೀಗ ಎಲ್ಲ ಕ್ರೀಡಾಪಟುಗಳನ್ನ ಪರಿಚಯಿಸಿಕೊಳ್ತಾ ಅವರಿಗೆ ಶುಭ ಹಾರೈಸ್ತಾ ಆಗಮಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಕ್ರೀಡಾಪಟುಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ಸಾಲಿನಲ್ಲಿ ಕೂಡ ತಮ್ಮ ಪ್ರತಿಭೆ ರಾಷ್ಟ್ರ ಮಟ್ಟದವರೆಗೂ ಮುಟ್ಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಇದೀಗ ಮಾನ್ಯ ಜಿಲ್ಲಾಧಿಕಾರಿಗಳೆಲ್ಲರೂ ಕೂಡ ನಮ್ಮೆಲ್ಲ ಕ್ರೀಡಾ ತಂಡಗಳನ್ನ ಪರಿಚಯಿಸಿಕೊಂಡು ಇದೀಗ ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸಲಿಕ್ಕೆ ಆಗಮನ ಮಾಡ್ತಾ ಇದೆ. ಸರ್ ಅವರು ಜಿಲ್ಲಾಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಗೌಡ ಸರ್ ಅವರ ನೇತೃತ್ವದಲ್ಲಿ ಇದೀಗ ನಮ್ಮ ಹೆಮ್ಮೆಯ ಕ್ರೀಡಾಕೂಟದ ಧ್ವಜ ಹಾರ್ತಾ ಇದೆ. ಅದನ್ನು ಕೂಡ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಬೇಗನೆ ಕ್ರೀಡಾ ಧ್ವಜ ಆಗಮಿಸಬೇಕು, ಬೇಗ ಬರಬೇಕು. ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ ಸರ್ ಅವರು ಅತ್ಯಂತ ಸಡಗರ ಸಂಭ್ರಮದಿಂದ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಅಮೃತ ಹಸ್ತಕ್ಕೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ನಾವು ಚಪ್ಪಾಳೆ ಮೂಲಕ ಇದೀಗ ಕ್ರೀಡಾ ಜ್ಯೋತಿ ಪ್ರಜ್ವಲಿಸ್ತಾ ಇದೆ. ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಅಮೃತ ಹಸ್ತದಿಂದ ಕ್ರೀಡಾ ಜ್ಯೋತಿಯನ್ನು ಬೆಳೆಸಿದಂತ ಮಾನ್ಯಗಳು ಒಂದನೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ನಮ್ಮೆಲ್ಲರಿಂದ ಸ್ವೀಕಾರ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ವಿಜಯನಗರ ಜಿಲ್ಲೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯನಗರ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ವಿಜಯನಗರ ವತಿಯಿಂದ ಸಡಗರ ಸಂಭ್ರಮದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಆಯೋಜನೆ. ಸಾರ್ವಜನಿಕರಿಗೆ ಹರಪನಹಳ್ಳಿಯ ಪಡೆ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಪಡೆಗಳ ಆಗಮನವಾಗ್ತಾ ಇದೆ. ಅತ್ಯಂತ ಕ್ರೀಡಾ ಸ್ಫೂರ್ತಿ, ಅತ್ಯಂತ ಉತ್ಸಾಹದಿಂದ ಹರಪನಹಳ್ಳಿಯ ಅತ್ಯಂತ ದೊಡ್ಡ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವವಂದನೆಯನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಸೂರ್ಯನಾಯ್ಕ ಅವರ ಪಡೆ ಅದಕ್ಕಿಂತ ಕೂಡ್ಲಿಗಿಯ ಚಂದ್ರಮೋಹನ್ ಹಗಲಿನಹಳ್ಳಿಯ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದೆ. ಇದೀಗ ಹರಪನಹಳ್ಳಿಯ ಸೂರ್ಯನಾಯ್ಕ ಅವರ ಪಡೆ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ಸಾಗಿದೆ. ಇದರ ಹಿಂದೆ ಹಗಲಿನಹಳ್ಳಿಯ ಕಾರ್ಯದರ್ಶಿ ಸೋಮಶೇಖರ್ ಅವರ ನೇತೃತ್ವ ಮೋಹನ್ ಅವರ
ಇಒ ಅವರ ಕಡೆ ಆಗಮನ ಮಾಡ್ತಾ ಇದೆ. ಇನ್ನು ಹಿಂದೆ ಕಿತ್ತೂರಿನ ಪ್ರೇಮಚಂದ್ರ ಅವರ ಕಡೆ ಆಗಮನ ಮಾಡ್ತಾ ಇದೆ. ಕಡ್ಲಿ ವೀರಭದ್ರೇಶ್ವರ ನೇತೃತ್ವದಲ್ಲಿ ಹೊಸಪೇಟೆ ಪಡೆ ಮುಖ್ಯ ಅತಿಥಿಗಳಿಗೆ ಗೌರವವಂದನೆಯನ್ನು ಸಲ್ಲಿಸಲಿಕ್ಕೆ ಆಗಮನವಾಗ್ತಾ ಇದೆ. ಅದರ ಹಿಂದೆಯೇ ದೈಹಿಕ ಶಿಕ್ಷಣ ಪರಿವೀಕ್ಷಕರ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೆ ಡಿ ಗ್ರೂಪ್ ನೌಕರ ಸಂಘ ಅವರು ಕೂಡ ಮುಖ್ಯ ಅತಿಥಿಗಳಿಗೆ ಗೌರವವಂದನೆಯನ್ನು ಸಲ್ಲಿಸಲಿಕ್ಕೆ ಆಗಮನವಾಗ್ತಾ ಇದೆ. ಅತ್ಯಂತ ಶಿಸ್ತುಬದ್ಧವಾಗಿ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಅತ್ಯಂತ ಶಿಸ್ತುಬದ್ಧವಾಗಿ ಗೌರವವಂದನೆಯನ್ನು ಸಲ್ಲಿಸಿದಂತೆ ಎಲ್ಲ ಪಡೆಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಕಾರ್ಯವತ್ತರದ ನಡುವೆ ನಮ್ಮೆಲ್ಲರೂ ಕೂಡ ಸ್ಫೂರ್ತಿ ವಿಜಯನಗರ ಜಿಲ್ಲಾ ಶಾಖೆ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಮಾನ್ಯರು ಸ್ವೀಕಾರ ಮಾಡಬೇಕಾಗಿ ಮಾನ್ಯರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾರೆ. ನಮ್ಮ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಸದಾ ಜನರ ಒಳಿತನ್ನ ಸಾರ್ವಜನಿಕರ ಹಿತಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯರ ನೇತೃತ್ವದಲ್ಲಿ ಹಂಪಿ ಉತ್ಸವ ಐತಿಹಾಸಿಕ ಉತ್ಸವವಾಗಿ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯ ಹೆಮ್ಮೆ. ಮಾನ್ಯರಿಗಿದು ವಂದನೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮಾನ್ಯರು ಒಂದೆರಡು ನುಡಿಗಳನ್ನ ಆಡೋದ್ರ ಮೂಲಕ ನಮಗೆ ಪ್ರೇರೇಪಣಾ ನುಡಿಗಳನ್ನು ನುಡಿಬೇಕಾಗಿ ಮಾನ್ಯರಲ್ಲಿ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ನೌಕರರಿಗೆ ಕ್ರೀಡಾಕೂಟ ಏರ್ಪಡಿಸೋದು ಒಂದನೇದು, ಒಂದೆರಡು ಮೂರು ದಿನ ಕಚೇರಿ ಜಂಜಾಟದಿಂದ ಹೊರಗೆ ಬರಲಿ ಅಂತ, ಸ್ವಲ್ಪ ಶಿಸ್ತು ಬರಲಿ ಅಂತ. ಈಗ ನೀವು ಗೌರವ ವಂದನೆ ಕೊಟ್ಟರೆ ನೋಡಿದ್ರೆ ಕೆಲವರಿಗೆ ಆಗಲಿ ಬ್ಯಾಗ್ ಹಾಕೊಂಡಿದ್ರಿ, ಕೆಲವರು ಚಿಡ್ಡಿ ಹಾಕೊಂಡಿದ್ರಿ, ಕೆಲವರು ಬರೋಡ ಹಾಕೊಂಡಿದ್ರಿ, ಲಾಸ್ಟ್ ಮಾಡಿದ್ರು ನೋಡಿ ಧ್ವಜ ಗೌರವ ವಂದನೆ ಲಾಸ್ಟೇ ಆದರೂ ಹೋಗಿದ್ದದು ಟ್ರೂಪ್ ವೃದ್ಧಿ ಆಗಲಿ ಅಂತ. ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಈಗ ಸ್ವಲ್ಪ ಜಾಸ್ತಿ ಸುಸ್ತಾದರೆ ನಿಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಇದೆ ಅಂತ ನೀವು ಹಾಸ್ಪಿಟಲಿಗೆ ತೋರಿಸ್ಬೋದು. ಈ ರೀತಿ ಎಕ್ಸ್ಪೋಸ್ ಆಗಿರಲ್ಲ. ನೀವು ಫಸ್ಟ್ ಟೈಮ್ ಬಂದಿರ್ತೀರಿ, ಕಾಲು ಕೈಯ ನಾವು ಶೇಕೆ ಮಾಡಿರಲ್ಲ ಎಷ್ಟೋ ಸಲ. ಭಾಳಷ್ಟು ಜನ ನಮ್ಮ ಹರಪನಹಳ್ಳಿಯಿಂದ ಜಾಸ್ತಿ ಜನ ಬಂದಿದ್ದಾರೆ. ಇನ್ನು ಕೆಲವು ಕಡೆ ಎಲ್ಲ ತುಂಬ ಕಡಿಮೆ ಬಂದಿದ್ದಾರೆ. ಅಂದರೆ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಬಹುಶಃ ಬಿಸಿಲು ಜಾಸ್ತಿ ಇರೋದ್ರಿಂದ ಕಡಿಮೆ ಇರ್ಬೋದು ಅಂದ್ಕೊಳ್ತೀನಿ. ತುಂಬ ಬಿಸಿಲಿದೆ, ಅದಕ್ಕೆ ದಯವಿಟ್ಟು ತುಂಬ ಒತ್ತಡ ಹಾಕಬೇಡಿ ನಿಮ್ಮ ದೇಹದ ಮೇಲೆ. ಸಾಧ್ಯವಾದಷ್ಟು ಬಿಸಿಲು ಕಡಿಮೆ ಆದಮೇಲೆ ಹೊರಗಿನ ಆಟಗಳನ್ನು ಆಡಿ, ಇಂಡೋರ್ ಗೇಮ್ಸನ್ನು ಸ್ಟಾರ್ಟ್ ಮಾಡಿ. ತುಂಬ ಬಿಸಿಲಲ್ಲಿ ನಿಲ್ಲೋದಕ್ಕೆ ಬದಲಾಗಿ ನೆರಳಲ್ಲಿ ನಿಂತು ಕುಡಿಯೋಕ್ಕೆ ನೀರಿಗೆ ಸಂಪೂರ್ಣ ವ್ಯವಸ್ಥೆ ಮಾಡಿ ಬರಬೇಕು ನೀವು. ಕೆಲವರು ವಯಸ್ಸಾದವ್ರಿಗೆ ಬಿಸಿಲು ಜಾಸ್ತಿ ಆಗುತ್ತೆ. 2 ದಿನ ಚೆನ್ನಾಗಿ ನೀವು ಎಂಜಾಯ್ ಮಾಡಿ, ಆಟ ಆಡಿ, ಕ್ರೀಡಾ ಮನೋಭಾವ ಇರಲಿ. ಸೋಲು ಗೆಲುವುಕ್ಕಿಂತ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ. ಅಂತಿಮವಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದು ಈ ನೌಕರರ ಸಂಘದ ಉದ್ದೇಶ. ಹಾಗೆ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನೀವು 1-2 ದಿವಸ ನಿಮ್ಮ ಆಟಗಳಲ್ಲಿ ಸ್ಫೂರ್ತಿಯನ್ನು ತೋರಿಸಿ ಚೆನ್ನಾಗಿ ದೇಹವನ್ನು ಧರಿಸಿ ಅಂತ ಹೇಳ್ತಾ ನಾನು ಬೇರೆ ಕೋರ್ಟ್ ಇದೆ, ಹಾಗಾಗಿ ಹೋಗ್ತಾ ಇದ್ದೀನಿ. ನಮ್ಮ CEO ಅವರು ಸ್ವಲ್ಪ ಹೊತ್ತಿದ್ದು ಅವ್ರ ಜೊತೆ ಆಟ ಆಡಿ ಬರ್ತಾರೆ. ಓಡ್ತಾರೆ ಅವ್ರು 20 ಕಿಲೋಮೀಟರ್. ಇವತ್ತು ಓಡೋದಿಲ್ಲ, ಮತ್ತೆ ನೀವು ಇವತ್ತು ಓಡ್ತಾರೆ. ಇದೀಗ ಆಗಮಿಸುವಂತ ನಮ್ಮ ಜಿಲ್ಲೆಯ ಹೆಮ್ಮೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಶ್ರೀ ನೌಮ್ಜಾಯ್ ಮೊಹಮ್ಮದ್ ಅಲಿ ಅಕ್ರಮ್ ಶಾ ಸಾಹೇಬರಿಗೆ ಜಿಲ್ಲಾ ಶಾಖೆ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅತ್ಯಂತ ಹಿತವಾದಂತಹ ಹಿತನುಡಿಗಳನ್ನ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ವಿಶೇಷವಾಗಿ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿ ಇರುವಂತಹ ಸೂಚನೆ ಕೊಟ್ಟಿರುವಂತಹ ಮಾನ್ಯರಿಗೆ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಧನ್ಯವಾದಗಳನ್ನು ಸಲ್ಲಿಸೋಣ. ಮಾನ್ಯರು ಅನ್ಯ ಕಾರ್ಯ ನಿಮಿತ್ತ ತೆರಳುತ್ತಾ ಇರೋದ್ರಿಂದ ಮಾನ್ಯರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಏನಿದಾವೆ ಈ ಕಾಂಪಿಟಿಷನ್ ಬಗ್ಗೆ ಅಷ್ಟೇ ಇಲ್ಲ, ಇದರಲ್ಲಿ ಏನಿದಾವೆ ಜೀವನದಲ್ಲಿ ಎಲ್ಲ ಇಂಪಾರ್ಟೆಂಟ್ ಅಂಶಗಳು ಇದು. ಫಾರ್ ಎಕ್ಸಾಂಪಲ್ ಒಂದು ಟೀಮ್ನಲ್ಲಿ ಹೇಗೆ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮತ್ತು ಫಾರ್ ಎಕ್ಸಾಂಪಲ್ ನಮಗೆ ಇದು ಇಂಪಾಸಿಬಲ್ ಇದು ಕನ್ಸಿಡರ್
ಮಾರುವ ಕೆಲಸ ಹೇಗೆ ಆಗಬೇಕು, ಮತ್ತು ಇದು ಟೀಮ್ ಸ್ಪಿರಿಟ್, ಟೀಮ್ನಲ್ಲಿ ಹೇಗೆ ಇದು ವಿತ್ ಡೆಡಿಕೇಶನ್ ಕೆಲಸ ನಮ್ಮದು ಇದು ಕ್ರೀಡಾಪಟುವಿನಲ್ಲಿ ತೋರಿಸ್ತಾರೆ. ಅದು ಬಗ್ಗೆ ಇದು ನಮಗೆ ಇದು ಬಹಳ ಅವಕಾಶ ಇದೆ. ಪೂರ್ತಿ ಎಂಜಾಯ್ಮೆಂಟ್ ಜೊತೆಗೆ ಅದು ಎಲ್ಲ ಆಗಬೇಕು. ಮತ್ತು ಅದು DC ಕೂಡ ಹೇಳಿದ್ರು ಬಹಳ ಬಿಸಿ ಇದೆ ಇದು. ಈಗ ಅದು ನಮ್ಮ ಇವನ್ ವರ್ಕಿಂಗ್ ಟೈಮ್ ಕೂಡ ಅಡ್ಜಸ್ಟ್ ಆಗಿದೆ. ಇದು ಈಗ 7:30 ಇದು 1:30 ತನಕ ಅಷ್ಟೇ ನಮ್ಮದು ಇದು ವರ್ಕಿಂಗ್ ಟೈಮ್ ಇದ್ದಾವೆ. ಮತ್ತು ಈ ವರ್ಷ ಅದು ನಮ್ಮ ಜಿಲ್ಲಾನಲ್ಲಿ ಸ್ವಲ್ಪ ಲೇಟ್ ಆಗಿದೆ. ಈ ಇವೆಂಟು ಸ್ವಲ್ಪ ಬೇಗ ಆಗಬೇಕು. ಇದು ನೆಕ್ಸ್ಟ್ ವರ್ಷದಿಂದ ಜನವರಿ ಫೆಬ್ರವರಿನಲ್ಲಿ ಆಗಲೇಬೇಕು. ಈ ಭಾಗದಲ್ಲಿ ಬಹಳ ಬಿಸಿ ಇದೆ ಇಲ್ಲಿ. ಇದು ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದು ಬೇರೆ ಬೇರೆ ತಾಲೂಕಿನಿಂದ ಎಲ್ಲ ಬಂದಿದ್ರು. ಎಲ್ಲ ಇದು ಒಂದು ಟೀಮ್ನಲ್ಲಿ ಇದು ಎಂಜಾಯ್ ಮಾಡೋಣ. ಇದು 2 ದಿನ ಮಾಡಲೇಬೇಕು. ಅದು ಈ ನಾನು ಮಣಿಪುರದಿಂದ ಬಂದಿದ್ದೀನಿ. ಇದು ನಮ್ಮ ಕರೆ ಇದು ಕರ್ನಾಟಕ ಸ್ಪೋರ್ಟ್ಸ್ ಬಗ್ಗೆ ನಾನು ಸ್ವಲ್ಪ 1-2 ಲೈನ್ ಮಾತಾಡ್ತೀನಿ. ನಮ್ಮ ಸ್ಟೇಟು ಪಾಪ್ಯುಲೇಷನ್ ಅಷ್ಟೇ 30 lakhs. ಬಟ್ ಇದು ನೀವು ನೋಡಿದಾಗ ನ್ಯಾಷನಲ್ ಸ್ಪೋರ್ಟ್ಸ್ನಲ್ಲಿ ಸೆಕೆಂಡ್ ಥರ್ಡ್ ರ್ಯಾಂಕಿಂಗ್ನಲ್ಲಿ ಬರುತ್ತೆ. ಮತ್ತು ಇದು ಕರ್ನಾಟಕ ಪಾಪ್ಯುಲೇಷನ್ದು ಆಲ್ಮೋಸ್ಟ್ 6.5 crore ಇದೆ ಅಂತ ಅನಿಸುತ್ತೆ. ಆಲ್ಮೋಸ್ಟ್ 20 ಟೈಮ್ ಕಡಿಮೆ ಇದೆ, 20 ಟೈಮ್ ಜಾಸ್ತಿ ಇದೆ. ಬಟ್ ಕರ್ನಾಟಕದಲ್ಲಿ ಅದು ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇದೆ. ಬಟ್ ಸ್ವಲ್ಪ ಇದು ನ್ಯಾಷನಲ್ ಲೆವೆಲ್ನಲ್ಲಿ ಅಷ್ಟು ನಮ್ಮದು ಅಷ್ಟು ಏನು ಅವಕಾಶ ಇದ್ದಾವೆ ಅದು ಸರಿಯಾಗಿ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಮಣಿಪುರ್ನಲ್ಲಿ ನಮ್ಮ ಕೇಂದ್ರ ಫುಟ್ಬಾಲ್ ಟೀಮ್ನಲ್ಲಿ ಔಟ್ ಆಫ್ ದ 11 players 7 are from ಮಣಿಪುರ್. ಅಂದರೆ 30 lakh ಪಾಪ್ಯುಲೇಷನ್ನಲ್ಲಿ. ನೀವು ಎಲ್ಲರಿಗೆ ಗೊತ್ತಿರುತ್ತೆ ಇದು ನಮ್ಮ ಸ್ಟೇಟ್ನಲ್ಲಿ ಅಷ್ಟು ಸಮಸ್ಯೆ ಇರುತ್ತೆ. ಸದ್ಯಕ್ಕೆ ಅಲ್ಲಿ ಗಲಾಟೆ ಆಗಿದೆ, ಅಲ್ಲಿ ಸೋಷಿಯಲ್ ಇಶ್ಯೂಸ್ ಚೆನ್ನಾಗಿಲ್ಲ. ಬಟ್ ಅದು ಇದಕ್ಕೆ ಕೂಡ ಸ್ಪೋರ್ಟ್ಸ್ನಲ್ಲಿ ಇಟ್ ಇಸ್ ಸೋ ಗುಡ್. ಯಾಕೆ ಅಂದರೆ ಅದು ಒಂದು ಕಲ್ಚರ್ ಥರ ಇರುತ್ತೆ ಅಲ್ಲಿ. ನಮ್ಮೆಲ್ಲ ಸ್ಕೂಲ್ನಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಇಸ್ ಸಚ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎ ಕ್ಯೂರಿಕ್ಯುಲಮ್. ಇದು ನೀವು ನೋಡಿ, ಅದು ಫಾರಿನ್ನಲ್ಲಿ ನೋಡಿದಾಗ USA ನೋಡಿ, ಮತ್ತು ಅದು ಎಲ್ಲ ವೆಸ್ಟರ್ನ್ ಸ್ಟೇಟ್ಸ್ನಲ್ಲಿ ಕಂಟ್ರಿನಲ್ಲಿ ನೋಡಿ ಎಲ್ಲ ಇರುತ್ತೆ ಸ್ಪೋರ್ಟ್ಸ್ ಬಗ್ಗೆ. ಯಾಕೆ ಅಂದರೆ ಸ್ಪೋರ್ಟ್ಸ್ದಿಂದ ನಾನು ಅದು ಮುಂಚೆ ಕೂಡ ಹೇಳಿದ್ದೀವಿ, ನಮ್ಮ ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದ್ದಾವೆ, ಏನು ಇಂಪಾರ್ಟೆಂಟ್ ಕ್ವಾಲಿಟಿ ಇದ್ದಾವೆ ಸ್ಪೋರ್ಟ್ಸ್ನಲ್ಲಿ ಎಲ್ಲ ಸಿಗುತ್ತೆ. ಏಜ್ನಲ್ಲಿ ಅದು ಮೆಕ್ಸಿಕೋ ಒಲಿಂಪಿಕ್ನಲ್ಲಿ ಅವಾಗ USA ರೇಸಸ್ ಸೆಗ್ರಿಗೇಷನ್ ಅಂತ ಸೋಷಿಯಲ್ ಸಿಸ್ಟಮ್ ಇರುತ್ತೆ. ಅದು ಬ್ಲ್ಯಾಕ್ ಅಮೇರಿಕನ್ಗೆ ಅದು ಸ್ವಲ್ಪ ಡಿಸ್ಕ್ರಿಮಿನೇಷನ್ ಇರುತ್ತೆ. ಅವಾಗ ಆ ಟೈಮಲ್ಲಿ ಇದು 3 ಜನ ಒಲಿಂಪಿಕ್ಸ್ ಗೆಲ್ ನಂತರ ಅವ್ರದ್ದು ಬ್ಲ್ಯಾಕ್ ಪವರ್ ಸೆಲ್ ಅಂತ ಮಾರಿದ್ರು. ಅವಾಗ ಸ್ಪೋರ್ಟ್ಸ್ ಮುಖಾಂತರ ಸೋಷಿಯಲ್ ಮೆಸೇಜ್ ಅದು ಮುಖಾಂತರ ಇದು ತಿಳಿಸಿದ್ರು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು. ಮಾನ್ಯರು ಕಾರ್ಯ ಒತ್ತಡದ ನಡುವೆ ಕೂಡ ಆಗಮಿಸಿ ಅತ್ಯಂತ ಕ್ರೀಡಾ ಸ್ಫೂರ್ತಿಯಿಂದ ನಮ್ಮ ಪ್ರೇರಣಾ ನುಡಿಗಳನ್ನು ನೋಡಿದ್ದಕ್ಕೆ ಮಾನ್ಯರಿಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಲ್ಲಿಸೋಣ. ಇದೀಗ ಪಾರಿವಾಳ ಹಾರಿ ಬಿಡುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡುವಂತ ಮಾನ್ಯರಿಗಿದೆ ವಂದನೆ, ಅಭಿನಂದನೆಗಳು. ಸ್ಫೂರ್ತಿಯಿಂದ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಎನ್ನುವಂತಹ ಸೂಚನೆಯನ್ನ ಮಾತನ್ನ ಹೇಳಿದರೆ ಮಾನ್ಯರಿಗೆ ನಮ್ಮ ಜಿಲ್ಲಾ ಶಾಖೆ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ. ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಮತ್ತು ನಮ್ಮ ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಒಂದು ಜಿಲ್ಲಾಡಳಿತದ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನಾವು ತಾಲೂಕು ಮಟ್ಟದ ಮಾಡಿದ್ವಿ, ಈಗ ಜಿಲ್ಲಾ ಮಟ್ಟದ ತಾವೇನು ಇನಾಗ್ರೇಷನ್ ಮಾಡಿದಿರಿ, ನಂತರದಲ್ಲಿ ಊಟ ಆದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಂಡು ನಾಳೆ ಮುಗಿಸ್ತೀವಿ ಅಂತೇಳಿ ತಮಗೆ ನಾಳೆ ಈಗಾಗಲೇ ಸಾಕಷ್ಟು ಕರೆಗಳನ್ನು ನೀಡಿದ್ದೇವೆ. ಇದು ಅಂತಿಮ ಕರೆ. ಭಾಗವಹಿಸತಕ್ಕಂಥ ಕ್ರೀಡಾಪಟುಗಳು ಆರಂಭಿಕ ರೇಖೆಯ ಬಳಿ ವರದಿಯನ್ನು ಮಾಡಿಕೊಳ್ಬೇಕಾಗಿ ಕೋರ್ತಾ ಇದ್ದೇವೆ. ಪುರುಷ ಮತ್ತು ಮಹಿಳಾ ಇಬ್ಬರು ಕ್ರೀಡಾಪಟುಗಳು ದಯವಿಟ್ಟು ನಿಲ್ಲಬೇಕು.
ಇಲ್ಲಕ್ಕ ನಾನು ಅಲ್ಲಿ ಹೋಗಕ್ಕೆ ಹೊಂಟೆ ಇಲ್ಲಿ ಮತ್ತೆ ಇದು 50 ವರ್ಷದ ಮೇಲಿದ್ದಾರಲ್ಲ ಅವರು. ಹ್ಞೂ ಬಿಡ್ರಿ ನಿಕಟಪೂರ್ವ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಹೊಸಪೇಟೆ ಇವರಿಗೆ ನಮ್ಮ ಕ್ರಿಯಾಶೀಲ ಜಿಲ್ಲಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಗೌಡ ಸರ್ ಅವರು ಅಭಿನಂದಿಸ್ತಾ ಇದ್ರೆ ನಿಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ತದನಂತರದಲ್ಲಿ ನಮ್ಮ ಹೊಸಪೇಟೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರುವಂಥ ಶ್ರೀಕಾಂತ್ ವಾಲ್ಮೀಕಿ ಸರ್ ಅವರು. ಟ್ರ್ಯಾಕ್ ಮೇಲೆ ಸಿದ್ಧ ಇರಬೇಕು. ಪುರುಷ ಮತ್ತು ಮಹಿಳಾ 50 ರಿಂದ 60 ವರ್ಷದ ನೌಕರರು, ಸರ್ಕಾರಿ ನೌಕರರು. ಮತ್ತೊಮ್ಮೆ ವಿಶೇಷ ಸೂಚನೆ, ಯಾವ ತಂಡಗಳು ಪಥಸಂಚಲನದಲ್ಲಿ ಭಾಗವಹಿಸ್ತವೋ ಕ್ರೀಡಾ ಜ್ಯೋತಿಯನ್ನು ಬಂದಿರುವಂತಹ ಅಜಯ್ ಮಧುಕರ್ ಮತ್ತು ಅವರ ತಂಡ ಕೂಡ ಸಿದ್ಧ ಇರಬೇಕು. ಅವರು ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅಜಯ್ ಮಧುಕರ್ ಅವರು ಬೀಗರು ನೌಕರ ಸಂಘದ ಒಂದು ಈ ಟೀಮ್ನ ಇದು ಮಾಡಿಬಿಡ್ತೀನಿ ತಡ್ರಿ, ಅಪ್ಸೆಟ್ಟಿಂಗ್ ಟೀಮು. ಇಲ್ಲಿಂದ ಪ್ರಾರಂಭ ನಮ್ಮ ವಿಡಿಯೋ. ಬರ್ರಿ.